ಇದೆಲ್ಲ ನಡೆದಿರೋದು ಸಂಚು ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಅಂತ ನಾನು ನಿಮಗೆ ಪ್ರೂವ್ ಮಾಡ್ತೀನಿ. ಮಾಡ್ಕೊಂಡು ಬರ್ತೀನಿ ಪುಟ್ಟ. ಸಾಕ್ಷಿ, ಅರ್ಪಿತಾ ಜೊತೆ ನನ್ನ ಸಂಬಳದ ವಿಷಯ ಮಾತಾಡಬೇಕು. ನೀನು ಹೋಗಮ್ಮ, ಅವಳು ಬರ್ತಾಳೆ. ನಿನ್ನ ಆಸೆನ ನನ್ನ ಹತ್ರ ಹೇಳ್ಕೋಬೋದಾಗಿತ್ತಲ್ವಾ? ನನ್ನ ಮೇಲೆ ಬಿದ್ದಾಗ ಮಾಡಿ, ಪ್ಲ್ಯಾನ್ ಮಾಡಿ, ಫೋಟೋ ತೆಗೆಸಿ, ಹೀಗೇನು ಗೊತ್ತಿಲ್ದಿರೋಳ ಥರ ನಿಂತಿದ್ಯಾ? ಈಗ ಇದ್ರ ಬಗ್ಗೆ ಏನೋ ಮಾತಾಡೋದು ಬೇಡ. ನಾಳೆ ಸಾಕ್ಷಿನ ಸ್ಕೂಲಿಗೆ ಬಿಟ್ಟಾದ್ಮೇಲೆ ಪಾರ್ಕ್ ಹತ್ರ ಬಾ. ಪಾರ್ಕ್ಗ? ಹಾ, ಬಂದೆ ಪುಟ್ಟ. ನಿಮ್ಮ ಮಗಳು ಕರೀತಿದ್ದಾಳೆ, ನಾಳೆ ಸಿಗ್ತೀನಿ. ನನ್ನ ಆರ್ತಿಯವ್ರ ಮಧ್ಯೆ ತಂದಿ ಕತ್ ನೋಡ್ತಾ ಇದ್ಯಾ? ನಿನ್ನನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತೀನಿ. ಹಲೋ ಆರ್ತಿಯವರೇ, 100% ಇದು ಅರ್ಪಿತಾದ ಕೆಲಸ. ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಸ್ವಲ್ಪ ನಗ್ತಾ ಮಾತಾಡಿದೆ. ನನ್ನ ಹತ್ರನೇ ಅಲ್ಲೇ ಹೊಡ್ಕೊಂಡು ನಿಂತ್ಕೊಂಡ್ಲು. ಒಂದು ಕೆಲಸ ಮಾಡಿ, ನಾಳೆ ನೀವು ದೇವಸ್ಥಾನ ಹತ್ರ ಬನ್ನಿ, ಅಲ್ಲೇ ಎಲ್ಲ ವಿಷಯನೂ ಮಾತಾಡೋಣ. ಅವಾಗ್ಲಿಂದ ಕರಿತಾ ಇದ್ದೀನಿ, ಎಲ್ಲೇ ಇದ್ದೆ? ಸೂರ್ಯ ಅವ್ರ ರೂಮಲ್ಲಿದ್ದೆ. ಸೂರ್ಯ ಅವ್ರು ಹಿಡ್ಕೊಂಡು ಬಿಟ್ಟಿದ್ರು. ಅದು ರೂಮ್ ಕ್ಲೀನ್ ಮಾಡೋದಕ್ಕೆ ಹಿಡ್ಕೊಂಡ್ರು ಅಂದೆ. ಸರಿ, ಹೋಗು. ಬಾಬಾ, ಯಾಕೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ರಾಕಿ. ತಲೆ ಏನಾದ್ರೂ ನೋಡ್ತಾ ಇದೆಯಾ? ಅರಿತಿದ್ರೆ ಹೇಳಿ. ಅರ್ಪಿತಾ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾಳೆ, ಅವಳಿಗೆ ಹೇಳ. ತಲೆನೋ ಏನಿಲ್ಲ. ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಿನಗೆ ಗೊತ್ತಿಲ್ದಿರೋದು ಏನಿದೆ ರಾಕಿ? ಆರ್ತಿಯವ್ರು ನನ್ನ ಜೊತೆ ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ರು. ಆದರೆ ಈಗ ಬರಲ್ಲ ಅಂತ ಕೂತಿದ್ದಾರೆ. ಅವ್ರಿಗೆ ಯಾರೋ ನಮ್ಮ ಬಗ್ಗೆ ತಲೆ ಕೆಡ್ಸ್ಬಿಟ್ಟಿದ್ದಾರೆ. ಇದನ್ನು ಮಾತಾಡೋಣ ಅಂತ ದೇವಸ್ಥಾನಕ್ಕೆ ಕರೆದೆ, ಬರಲ್ಲ ಅಂದ್ಬಿಟ್ರು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅನ್ಭವಿಸು. ನೀನು ಒದ್ದಾಡೋದನ್ನ ನಾನು ನೋಡಬೇಕು. ನನ್ನ ಕೆನ್ನೆಗೆ ಹೊಡಿತೀಯಾ? ಇದಿನ್ನು ಸ್ಯಾಂಪಲ್. ಮುಂದೆ ಇನ್ನೂ ಏನೇನಾಗುತ್ತೆ ಅಂತ ನೋಡ್ತಾ ಇರು. ಸೋ ಸ್ಯಾಡ್. ಆರ್ತಿ ಅಕ್ಕ ನಿಮ್ ಜೊತೆ ಈ ಮನೇಲಿದ್ದಾಗ ಈ ಮನೆ ಎಷ್ಟು ಚೆನ್ನಾಗಿತ್ತು. ಈಗ ಅವ್ರಿಲ್ದೆ ಈ ಮನೆ ಬಿಕೋ ಅಂತ ಇದೆ. ಅವ್ರಿಲ್ದೆ ನಿಮ್ ಪರಿಸ್ಥಿತಿ ನನ್ನಿಂದ ನೋಡಕ್ ಆಗ್ತಾ ಇಲ್ಲ ಬಾವಾ. ಪಾಪ ನೀವು, ಸಾಕ್ಷಿ, ಪ್ರತಿಯೊಂದಕ್ಕೂ ಅರ್ಪಿತನ್ ಮೇಲೆ ಡಿಪೆಂಡ್ ಆಗಿದ್ದೀರಾ. ಬೇಡ ಬಿಡ್ರಾಕಿ. ಆರ್ತಿಯವ್ರು ಬರ್ದಿದ್ರೆ ನಾನು ಸಂತೋಷವಾಗಿರೋಕ್ಕಾಗಲ್ವಾ? ಅವರಿಲ್ಲ ಅಂದರೆ ಇನ್ಯಾರೋ. ಏನ್ ಬಾಬಾ ನೀವ್ ಹೀಗೆ ಮಾತಾಡ್ತಾ ಇದ್ದೀರಾ? ಏನೋ ಒಂದಾಗ್ಲಿ ಬಿಡ್ರಾಕಿ. ಆರ್ತಿಯವರು ಇಲ್ಲಿಗೆ ಬರ್ದಿದ್ರೆ ಜಗತ್ತೇನು ಮುಳುಗೋಗಲ್ಲ. ಏನಪ್ಪ ಇದು? ಇವತ್ತೇನು ಸೂರ್ಯ ಪಶ್ಚಿಮದಲ್ಲಿ ಹುಟ್ಬಿಟ್ನಾ? ಆರ್ತಿ ಆರ್ತಿ ಅಂತಿದ್ದ ಈ ಸೂರ್ಯ ಅವಳು ಬರ್ತಾ ಇದ್ರೆ ಬೇಡ ಅಂತಿದ್ದಾನೆ. ಆರ್ತಿ,
ಎಲ್ಲೋ ಹೊರಗೆ ಹೊರಟಾಗಿದೆ. ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಏನು ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ? ಒಂದು 5 ನಿಮಿಷ ಇರು, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಹಾಂ ಅಮ್ಮ ನೀವು ಬರ್ತೀರಾ? ಯಾಕೆ ಸೀನಿಯರ್ ಸಿಟಿಸನ್ಸು ದೇವಸ್ಥಾನಕ್ಕೆ ಬರಬಾರ್ದು ಅಂತ ಏನಾದರೂ ರೂಲ್ಸ್ ಮಾಡಿದಾರಾ? ಅಯ್ಯೋ ಹಾಗಲ್ಲಮ್ಮ, ನೋಡಿ ಹೊರಗಡೆ ತುಂಬಾ ಬಿಸಿಲಿದೆ, ನೀವು ಬಿಸಿಲಲ್ಲೆಲ್ಲೂ ಓಡಾಡ್ಬಿಡಿ, ನಾನು ಹೋಗ್ಬಿಟ್ಟು ಬರ್ತೀನಿ ಆಯ್ತಾ? ಡಾಕ್ಟ್ರು ನೀವು ಬಿಸಿಲಲ್ಲೇ ಓಡಾಡಬೇಕು ಅಂತ ಹೇಳಿದಾರ ಕಣೆ. ಸೂರ್ಯ ನನ್ನ ಹತ್ರ ಮಾತಾಡಬೇಕು ಬನ್ನಿ ಅಂತ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿತ್ತು ಕಣೆ ನೀನು ಆ ಸೂರ್ಯನ ಮೀಟ್ ಮಾಡಕ್ಕೆ ಹೋಗ್ತಿದ್ಯಾ ಅಂತ. ಅದು ನಿನ್ನ ಬಾಯಲ್ಲೇ ಬರಲಿ ಅಂತ ನಾನು ಸುಮ್ಮನೆ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದೆ. ಇಷ್ಟೆಲ್ಲ ಆದ್ಮೇಲೂ ಆ ಮರ್ಯಾದೆಗೆಟ್ಟು ಮನುಷ್ಯನ ಭೇಟಿ ಮಾಡಕ್ಕೆ ಹೋಗ್ತಾ ಇದೆಯಾ ನೀನು? ಅವ್ರಂತವ್ರಲ್ಲ ಅಂತ ನನ್ನ ಮನ್ಸು ಹೇಳ್ತಾ ಇದೆ ಅಮ್ಮ. ಸೂರ್ಯ ಅವ್ರನ್ನ ಸಿಕ್ಕಾಕ್ಸಿ ನಮ್ಮಿಬ್ರನ್ನ ದೂರ ಮಾಡಬೇಕು ಅಂತ ಈ ರೀತಿ ಸಂಚು ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇಂಥ ಟೈಮ್ನಲ್ಲಿ ಹೆಂಡತಿಯಾಗಿ ನಾನು ಅವ್ರು ಸಪೋರ್ಟ್ ಮಾಡಬೇಕು, ಅದಕ್ಕೆ ಅವ್ರು ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ. ಅವನ ರಾಸಲೀಲೆ ಫೋಟೋಗಳನ್ನ ಕಣ್ಣಾರೆ ನೋಡಿದ್ಮೇಲೂ ಅವನು ಕರೆದ ಅಂದ ತಕ್ಷಣ ಹೋಗ್ತಿದ್ಯಲ್ಲ ನೀನು. ಆ ದೇವ್ರೇ ನಿನಗೆ ಬುದ್ಧಿ ಕೊಡ್ಬೇಕು ಕಣೆ. ಸೂರ್ಯ ಅವ್ರನ್ನ ಭೇಟಿಯಾಗುವಂತ ಆ ದೇವ್ರ ನನಗೆ ಬುದ್ಧಿ ಕೊಟ್ಟಿದ್ದಾನೆ. ಕೇಳಿದ್ದು ನೋಡಿದ್ದು ಎಲ್ಲ ಸುಳ್ಳಾಗ್ಬೋದು, ನಿಧಾನವಾಗಿ ಯೋಚನೆ ಮಾಡಿ ನೋಡಿದಾಗ ಮಾತ್ರ ಫೋಟೋ ಹಿಂದೆ ಇರೋ ಸತ್ಯ ಗೊತ್ತಾಗೋದು. ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಅದ್ಯಾವುದೋ ಫಂಕ್ಷನ್ ಇನ್ ಫೋಟೋ ಅಲ್ಲ, ಬೇರೆ ಬೇರೆ ಪೋಸ್ ಕೊಟ್ಟು ತೆಗ್ದಿರೋ ಫೋಟೋಗಳು. ನಿನಗೆ ಅಷ್ಟು ಅರ್ಥ ಆಗಲ್ವೇನೆ? ಗೊತ್ತಿದೆ ಅಮ್ಮ, ಆದ್ರೆ ಫೋಟೋ ನೋಡಿದ್ರೆ ಅರ್ಪಿತಾಗ ಮಾತ್ರ ಸೂರ್ಯ ಮೇಲೆ ಅಫೆಕ್ಷನ್ ಇಂದ ನೋಡ್ತಾ ಇದ್ದಾಳೆ, ಆದ್ರೆ ಸೂರ್ಯ ಅವರು ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಇದ್ರ ಹಿಂದೆ ಯಾರು ಕೈವಾಡದೆ ಅಂತ ಕಂಡು ಹಿಡಿತೀನಿ. ಹಾಗೆಲ್ಲ ಅಮ್ಮ ಪ್ಲೀಸ್ ದಯವಿಟ್ಟು ನನಗೊಂದು ಅವಕಾಶ ಮಾಡ್ಕೊಡಿ. ಈ ಫೋಟೋ ಹಿಂದೆ ಯಾರು ಕೈವಾಡದೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಸೂರ್ಯ ಅವ್ರು ನನ್ನ ಬನ್ನಿ ಅಂತ ಕರೆದಿದ್ದಾರೆ. ಅವ್ರು ಕರೆದಾಗ್ಲೂ ನಾನು ಹೋಗದೆ ಇದ್ರೆ ನಿಜ ಏನು ಅಂತ ನಮ್ಗೆ ಹೇಗಮ್ಮ ಗೊತ್ತಾಗುತ್ತೆ? ಆಯ್ತಮ್ಮ, ಏನೇ ಆದ್ರೂ ನಿನ್ ಗಂಡನ ನೀನ್ ಬಿಟ್ಕೊಡಲ್ಲ ಅನ್ನೋ ಸತ್ಯ ನನಗೆ ಗೊತ್ತಿದ್ದು ನಿನ್ನ ತಡೆಯೋ ವ್ಯರ್ಥ ಪ್ರಯತ್ನ ಮಾಡ್ತೀನಿ ನೋಡು. ನಾನೆಂತ ದಡ್ಡಿ? ಹೋಗು, ಆ ದೇವ್ರು ನಿನ್ನ ಹಣೆಯಲ್ಲಿ ಅದೇನು ಬರ್ದಿದ್ದಾನೋ ಹಾಗೆ ಆಗುತ್ತೆ. ಥ್ಯಾಂಕ್ಸ್ ಅಮ್ಮ. ಇದೆಲ್ಲ ಅರ್ಪಿತನ ಕೆಲಸ ಅಂತ ಫೋನಲ್ಲಿ ಹೇಳಿದ್ರಿ, ಏನಾಯ್ತು? ಆ ಫೋಟೋಗಳಿಂದ ಡೆಫಿನೆಟ್ ಆಗಿ ಅವಳು ಕೈವಾಡ ಇರೋ ಹಾಗಿದೆ. ಅಷ್ಟೂರಾಗಿ ಹೇಗೆ ಹೇಳ್ತೀರಾ? ನಾಳೆ ಸಾಕ್ಷಿನ ಸ್ಕೂಲಿಗೆ ಬಿಟ್ಟಾದ್ಮೇಲೆ ಪಾರ್ಕ್ ಹತ್ರ ಬಾ, ಅಲ್ಲೇ ಮಾತಾಡೋಣ. ನಾಳೆ ಸಿಗ್ತೀನಿ. ಪಾರ್ಕಿಗೆ ಬಾ ಅಂದಿದ ತಕ್ಷಣ ರೆಡಿ ಆಗಿಬಿಟ್ಲು, ಅದಕ್ಕೆ ನನಗೆ ಅವಳ ಮೇಲೆ ಡೌಟ್ ಇರೋದು. ಅವಳ ಮೇಲೆ ನನಗೆ ಮುಂಚೆಯಿಂದನೇ ಡೌಟ್ ಇದೆ, ನಾನು ನಿಮಗೆ ಹೇಳ್ತಾನೆ ಇದ್ದೆ. ಆದರೆ ನೀವು ಅವಳು ತುಂಬ ಇನ್ನೋಸೆಂಟ್, ಅವಳಿಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಗೊತ್ತಾಯ್ತಾ? ಇನ್ನೋಸೆಂಟು ನೀವು, ಅವಳಲ್ಲ. ಇಲ್ಲ ಆರ್ತಿಯವ್ರೆ, ಈಗಲೂ ಪೂರ್ತಿ ಕೆಲಸ ಅವಳು ಒಬ್ಬಳೇ ಮಾಡ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ. ಇಷ್ಟಾದ್ಮೇಲೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ ನೀವು? ನನ್ನ ಮೇಲಿರೋ ನಂಬಿಕೆಗಿಂತ ಅವಳ ಮೇಲೆ ನಂಬಿಕೆ ಜಾಸ್ತಿ ಇರೋ ಹಾಗಿದೆ. ಅವಳ ಜೊತೆ ಫೋಟೋ ತೆಗೆಸ್ಕೊಂಡು ಕೂತೇ ಇರಿ. ಆರ್ತಿಯವ್ರೆ ಪ್ಲೀಸ್, ನಾನು ಹೇಳೋ ಮಾತನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೋತೀರಾ? ಅದೇನು ಹೇಳಿ? ಅರ್ಪಿತಾಗೆ ನನ್ನ ಮೇಲೆ ಆಸೆ ಇರ್ಬೋದು, ಆದರೆ ನನ್ನ ಜೊತೆ ತಪ್ಕೊಂಡು ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಳೋಷ್ಟು ಧೈರ್ಯ ಅವಳಿಗಿಲ್ಲ. ನೋಡಿ, ಅವಳು ನನ್ನನ್ನು ತಪ್ಕೊಂಡಾಗ ನಮಗೆ ಗೊತ್ತಿಲ್ಲದಿರೋ ಹಾಗೆ ಇದು ಯಾರೋ ಬೇರೆಯವ್ರ ಫೋಟೋ ತೆಗ್ದಿರೋದು. ಅಂದರೆ ಅವಳ ಹಿಂದೆ ಡೆಫಿನೆಟ್ ಆಗಿ ಬೇರೆ ಯಾರೋ ಇದ್ದಾರೆ. ನನ್ನ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತೀರಾ ಅಂತ ನನಗೆ ಅನ್ನಿಸ್ತಿದೆ ಆರ್ತಿಯವರೇ. ನೀವು ಅರ್ಪಿತಂಗಿಂತ ಜಾಸ್ತಿ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ತಾ ಇದ್ದೀರಾ. ಅಲ್ಲ ರೀ, ನಿಮ್ಮ ಮತ್ತೆ ಅರ್ಪಿತ ಫೋಟೋ ತೆಗೆದು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದ್ದಿದ್ರೆ ನಿಮ್ಮನೆ ಫೋಟೋ ಕಳಿಸ್ತಾ ಇದ್ರು. ನಿಮ್ಮ ಹೆಂಡತಿ ಮನೆಗೆ ಯಾಕೆ ಕಳಿಸಿದ್ರು? ನೀವು ಇನ್ನೊಬ್ಬ ಹುಡುಗಿನ ತಪ್ಕೊಂಡಿರೋ ಫೋಟೋನ ನಿಮ್ಮ ಹೆಂಡತಿ ಮನೆಗೆ ಕಳಿಸಿದ್ದಾರೆ ಅಂದ್ರೆ ಅದ್ರ ಉದ್ದೇಶ ನೀವು ನಾನು ದೂರ ಆಗ್ಬೇಕು ಅನ್ನೋದು. ನಾವಿಬ್ರು ಜೊತೆಗಿರ್ಬಾರ್ದು ಅಂತ ಅನ್ಕೊಳ್ಳೋ ವ್ಯಕ್ತಿಗಳು ಯಾರು ಅಂತ ನಾವು ಪತ್ತೆ ಮಾಡಬೇಕು. ಅದಕ್ಕೆ ಆರ್ತಿಯವರೇ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಅರ್ಪಿತಾನ ಪಾರ್ಕಿಗೆ ಬಾ ಅಂತ ಕರೆದೀನಿ. ಅವಳು ಬಂದೇ ಬರ್ತಾಳೆ. ಪಾರ್ಕಿಗೆ ಬರ್ತಾಳೆ? ಆಮೇಲೆ ಅವಳು ಬಂದಾಗ ನಾನು ಅವಳ ಜೊತೆ ಲವ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಆ್ಯಕ್ಟ್ ಮಾಡ್ತೀನಿ. ವಾವ್, ಸೂಪರ್ ಐಡಿಯಾ. ನೀವು ಅವಳನ್ನ ಲವ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾ ಇರಿ, ಅವಳು ನಿಮ್ಮನ್ನ ಮತ್ತೆ ಮತ್ತೆ ಬಂದು ತಪ್ಕೋತಾ ಇರ್ತಾಳೆ. ನೀವಿಬ್ರು ಹೀಗೆ ಕಣ್ಣ ಮುಚ್ಚಲ ಆಡ್ತೀರಿ. ಬಾಯ್. ಆರ್ತಿಯವರೇ ಪ್ಲೀಸ್, ಈ ಎಲ್ಲ ವಿಷಯಕ್ಕೂ ನೀವು ಈ ಥರ ರಿಯಾಕ್ಟ್ ಮಾಡ್ತಿದ್ರೆ ನಾನು ಫೋಟೋ ಹಿಡ್ದಿರೋರನ್ನ ಹೇಗೆ ಕಂಡುಹಿಡಿಯೋದು ಹೇಳಿ? ಹೇಗೆ ಕಂಡುಹಿಡಿಯೋದಾ? ನೀವೇ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಮಾಡಿದಿರಲ್ಲ, ಇನ್ನೇನು ಆಕ್ಟ್ ಮಾಡೋದಷ್ಟೇ ಬಾಕಿ. ನಿಮ್ ಹೀರೋಯಿನ್ಗೆ ಏನು ಆಕ್ಟ್ ಮಾಡೋದೇನು ಹೇಳ್ಕೊಡೋದು ಬೇಡ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ.
ನೀವಿಬ್ರು ತಪ್ಕೊಂಡು ಆಕ್ಟ್ ಮಾಡ್ತೀರಿ, ನಾನು ಬಾನ್ಕಲ್ಲಿ ನಿಂತ್ಕೊಂಡು ವಿಷಲ್ ಹೊಡಿತೀನಿ. ನನ್ನ ಕೈಲಿ ಇವೆಲ್ಲ ಆಗಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ. ಪ್ಲೀಸ್ ಆರ್ತಿ ಅವರೇ. ಇನ್ನೇನು ಹೇಳಕ್ ಉಳ್ದಿದೆ? ನೋಡಿ, ನನ್ನ ಮಕ್ಕಳ ಆಣೆಗೂ ನಿಮ್ಮನ್ನ ಮದುವೆ ಆದ್ಮೇಲೆ ನನ್ನ ಜೀವನದಲ್ಲಿ ನನ್ನ ಮನಸ್ಸಲ್ಲಿ ಬೇರೆಯವ್ರ ಬಗ್ಗೆ ಒಂದು ಕೆಟ್ಟ ಭಾವನೆನೂ ಬಂದಿಲ್ಲ. ನೋಡಿ, ನನ್ನ ಕೊನೆಯವರೆಗೂ ಆರ್ತಿಯವರೊಬ್ಬರೇನೆ, ಇನ್ಯಾರೂ ಇಲ್ಲ. ನನ್ನ ನಂಬಿ. ನಾನು ನಿಮ್ಮನ್ನ ನಂಬ್ತೀನಿ, ಆದ್ರೆ ನೀವು ಅರ್ಪಿತನ ಮತ್ತೆ ತಪ್ಕೊಳ್ಬಾರ್ದು. ಸರಿ, ಆಯ್ತು. ನೀವು ಅವಳನ್ನ ಲವ್ ಮಾಡ್ತಾರ ಆಕ್ಟ್ ಮಾಡ್ತೀರಾ, ಅವಳನ್ನ ತಪ್ಕೊಳ್ಳಲ್ಲ. ಸರಿ, ಮುಂದೇನು? ಮುಂದೆ ಆ ಫೋಟೋ ತೆಗೆದಿದ್ದ ವ್ಯಕ್ತಿ ನಮ್ಮನ್ನು ಫಾಲೋ ಮಾಡೇ ಮಾಡ್ತಾನೆ. ಅವ್ನು ಹಿಡ್ದೇ ಹಿಡಿತೀನಿ. ಆ ಫೋಟೋ ತೆಗ್ದಿರೋ ವ್ಯಕ್ತಿ ಅವನು ಆಗಿರ್ಬೋದು, ಅವಳು ಆಗಿರ್ಬೋದು. ಅಂದ್ರೆ ನನಗೆ ರಾಕಿ ಮೇಲೆ ಡೌಟ್ ಇದೆ. ಅವಳು ಅರ್ಪಿತನ ಇಟ್ಕೊಂಡು ಗೇಮ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ. ಪ್ಲೀಸ್ ಆರ್ತಿ ಅವರೇ, ರಾಕಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವರಿಬ್ರಿಗೂ ಮಧ್ಯೆ ಕನೆಕ್ಷನ್ ಇದೆ ಅಂದರೆ ನಾನು ನಂಬೋದಕ್ಕೆ ಆಗಲ್ಲ. ಸರಿ, ನೀವು ಹೇಳ್ತಿರೋದು ನಿಜ ಆಗಿರ್ಬೋದು. ನಾನೀಗ ಪಾರ್ಕ್ಗೆ ಹೋಗಿ ಅರ್ಪಿತ ಹತ್ರ ಬಾಯಿ ಬಿಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ತನಕ ನೀವು ಇಲ್ಲೇ ಇರಿ. ಸರಿ, ಅರ್ಪಿತನ ಹತ್ರ ಹುಷಾರಾಗಿರಿ. ಇಷ್ಟು ಹೇಳಿದ್ಮೇಲೂ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ? ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ, ಅರ್ಪಿತನ ಮೇಲೆ ನನಗೆ ನಂಬಿಕೆ ಇಲ್ಲ. ನಿಮ್ಮನ್ನು ಹೋಲ್ಸ್ಕೊಳ್ಳೋಕೆ ಅವಳು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾಳೆ. ಆಯಿತು ಆರ್ತಿ ಅವರೇ, ಸರಿ. ಕೂತ್ಕೋ. ತಗೋ. ನಿಜವಾಗ್ಲೂ ನಂಗೇನಾ ಸರ್? ಹೌದು. ಸರ್, ಏನೋ ಮಾತಾಡಬೇಕು ಅಂದ್ರಿ, ಈಗ ನೋಡಿದ್ರೆ ಆ ಕಡೆ ನೋಡ್ತಿದ್ದೀರಾ? ಏನಿಲ್ಲ, ನಮ್ಮನ್ನು ನೋಡಿದವ್ರು ಯಾರಾದರೂ ತಪ್ಪು ತಿಳ್ಕೊಬೋದಲ್ವಾ, ಅದಕ್ಕೆ. ಯಾರು ತಪ್ಪು ತಿಳ್ಕೊತಾರೆ ಸರ್? ನಾವು ದಿನ ಸ್ಕೂಲ್ಗೆ ಮಕ್ಳನ್ನ ಕರ್ಕೊಂಡು ಹೋಗೋದು ಇದೇ ರೋಡಲ್ಲೇ ತಾನೇ. ಪರವಾಗಿಲ್ಲ ಬಿಡಿ. ಸಾರಿ ಸರ್, ನಂಗೆ ಗೊತ್ತಾಗಿಲ್ಲ. ಈಗ ಓಪನ್ ಮಾಡ್ತಿರಲ್ಲ. ಸಾರಿ ಸರ್, ಪರವಾಗಿಲ್ಲ. ಐ ಆಮ್ ಸೋ ಸಾರಿ. ಸರ್, ಏನಾಯ್ತು ಸರ್? ಯಾರೋ ನೀನು? ಏನ್ ಸರ್? ನನ್ನ ಫೋಟೋ ಏನಕ್ಕೆ ತೆಗಿತಿದ್ದೆ? ಯಾವ ಫೋಟೋ? ಯಾವ್ದು ತೆಗಿಲ್ಲ ಸರ್. ಯಾವ ಫೋಟೋನ? ನಿನ್ ಕ್ಯಾಮ್ರಾ ಕೊಡಿ. ಇಲ್ಲ ಸರ್, ಯಾವ್ದು ಇಲ್ಲ ಸರ್. ಮತ್ತೆ ನನ್ನ ನೋಡಿ ಏನಕ್ಕೆ ಕೊಡೋಗ್ತಾ ಇದ್ದೆ? ನಾವೆಲ್ಲ ಹೋಗ್ತೀವಿ ಸರ್. ಯಾರೋ ನೀನು? ಹೊಡಿಬೇಡಿ ಸರ್, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅಷ್ಟೇ. ಫೋಟೋ ತೆಗಿಯ ನಿನ್ ಡ್ಯೂಟಿನ? ಸರ್, ನಾನು ಡಿಟೆಕ್ಟಿವ್ ಏಜೆನ್ಸಿ ಕೆಲಸ ಮಾಡೋದು ಸರ್. ನೋಡಿ. ಫೋಟೋ ತೆಗ್ದಿದ್ದು ಯಾರು ಅಂತ ಗೊತ್ತಾಯ್ತಾ? ಎಕ್ಸಾಕ್ಟ್ ಆಗಿ ಯಾರು ಅಂತ ಗೊತ್ತಾಗಿಲ್ಲ, ಆದ್ರೆ ಅವ್ನು ಫಾಲೋ ಮಾಡ್ಕೊಂಡು ಸಿಕ್ಕಾಕೊಂಡ ನನ್ನ ಹತ್ರ. ಯಾರು? ಡಿಟೆಕ್ಟಿವ್ ಏಜೆನ್ಸಿ ಅವರು. ನಿಮ್ಮ ಅರ್ಪಿತ ಫೋಟೋ ಯಾಕೆ ಅವ್ರು ತೆಗೆದ್ರು? ಯಾಕೆ ಅಂದ್ರೆ ಅವ್ರಿಗೆ ಲಾಭ ಸಿಗುತ್ತಲ್ಲ, ಅದಕ್ಕೆ.
ನಿಮ್ಮ ಫೋಟೋ ತೆಗೆಯೋದ್ರಿಂದ ಅವ್ರಿಗೇನು ಲಾಭ? ಫೀಸ್ ಸಿಗುತ್ತಲ್ಲ, ಅದೇ ಲಾಭ. ಫೀಸಾ? ಅಂದರೆ ಈ ಕೆಲಸನ ಅವ್ರ ಕೈಲಿ ಯಾರು ಬೇರೆಯವ್ರು ಮಾಡಿಸಿದ್ದಾರೆ? ನಾನು ಗೆಸ್ಟ್ ಮಾಡಿದಾಗೆ ಆಯಿತು ಆರ್ತಿ ಅವರೇ. ಅರ್ಪಿತಾಗೆ ಇಷ್ಟೆಲ್ಲ ಧೈರ್ಯ ಇರಲಿಲ್ಲ. ನಾನು ಹೇಳಿದ್ನಲ್ವಾ, ಇದನ್ನು ಯಾರೋ ಅವಳ ಹಿಂದೆ ನಿಂತು ಮಾಡಿಸ್ತಿದ್ದಾರೆ. ನನ್ನನ್ನು ನಿಮ್ಮನ್ನ ಬೇರೆ ಮಾಡೋದಕ್ಕೆ ಯಾರು ಈ ರೀತಿ ಪ್ಲಾನ್ ಮಾಡ್ತಿದ್ದಾರೆ? ಅವ್ರು ಯಾರು ಅಂತ ಹುಡುಕ್ಬೇಕು ಸೂರ್ಯ ಅವರೇ. ಯಾರು ಅಂತ ಕಂಡುಹಿಡಿಬೇಕು ಅಂದರೆ ಡಿಟೆಕ್ಟಿವ್ ಏಜೆನ್ಸಿಗೆ ಹೋಗಬೇಕು. ಹಲೋ ಸರ್, ನಾನು ಸೂರ್ಯ. ಹೇಳಿ ಮಿಸ್ಟರ್ ಸೂರ್ಯ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾವು ಎಲ್ಲ ಥರದ ಡಿಟೆಕ್ಟಿವ್ ಅಸೈನ್ಮೆಂಟ್ ತಗೋತೀವಿ. ಹೆಂಡತಿಗೆ ಮೋಸ ಮಾಡೋ ಗಂಡನ ಬಗ್ಗೆ, ಗಂಡನಿಗೆ ಮೋಸ ಮಾಡೋ ಹೆಂಡತಿ ಬಗ್ಗೆ, ಮದುವೆ ಆಗೋ ಹುಡುಗನ ಹಿಸ್ಟ್ರಿ ಬಗ್ಗೆ, ಮದುವೆ ಆಗೋ ಹುಡುಗಿ ಮಿಸ್ಟ್ರಿ ಬಗ್ಗೆ. ಹೇಳಿ, ನಿಮಗೆ ಯಾವುದ್ರ ಬಗ್ಗೆ ಡೀಟೇಲ್ಸ್? ಫಸ್ಟ್ ಈ ಫೋಟೋ ಡೀಟೇಲ್ಸ್ ಕೊಡಿ, ಅಷ್ಟು ಸಾಕು. ಇದು ನೀವೇ ತಾನೇ? ನಿಮ್ಮ ಜೊತೆಲಿ ಯಾರು ಅಂತ ಕಂಡುಹಿಡ್ಬೇಕಾ? ಅಂದರೆ ಇವರು ಯಾರು ಅಂತ ಗೊತ್ತಿಲ್ಲದೆ ತಪ್ಕೊಂಡ್ಬಿಟ್ರಾ? ಸರ್, ನಿಮ್ಮ ಕಡೆಯವರೇ ಫೋಟೋ ತೆಗ್ದಿರೋದು ನೋಡಿ, ವಿಸಿಟಿಂಗ್ ಕಾರ್ಡು. ಅವ್ರು ಯಾಕೆ ನನ್ನ ಫೋಟೋ ತೆಗೆದ್ರು? ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ನೋಡಿ, ನಮ್ಮ ಕ್ಲೈಂಟ್ ಬಗ್ಗೆ ಹಾಗೆಲ್ಲ ಹೇಳೋಕ್ಕಾಗಲ್ಲ, ಅದು ಕಾನ್ಫಿಡೆನ್ಷಿಯಲ್ಲು. ಏನು ಸರ್ ಕಾನ್ಫಿಡೆನ್ಷಿಯಲ್ಲು? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋಟೋ ತೆಗಿಯೋಕ್ಕೆ ರೈಟ್ಸ್ ಯಾರು ಕೊಟ್ಟರು ಅವ್ರಿಗೆ? ಒಳ್ಳೆ ಮಾತಲ್ಲಿ ಈ ಕಾಂಟ್ರಾಕ್ಟ್ ನಿಮ್ಗೆ ಯಾರು ಕೊಟ್ಟರು ಅಂತ ಹೇಳಿದ್ರೆ ಸರಿ, ಇಲ್ಲಾಂದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನೋಡಿ ಮಿಸ್ಟರ್ ಸೂರ್ಯ, ನಮ್ಮದು ಸೀಕ್ರೆಟ್ ಏಜೆನ್ಸಿ. ವಿ ಆರ್ ದಿ ಲೈಸೆನ್ಸ್ಡ್ ಡಿಟೆಕ್ಟಿವ್ ಏಜೆನ್ಸಿ. ನಾನೊಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್. ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು ಏನೂ ಯೂಸ್ ಇಲ್ಲ. ಹಾಗಂದ್ರೆ ಹೇಗೆ ಸರ್? ಇವತ್ತು ಈ ಫೋಟೋಗಳಿಂದ ಇವ್ರು ರಾಜ್ಯ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ನೀವು ಮಾಡಿರೋ ಕೆಲಸದಿಂದ ಒಂದು ಸಂಸಾರ ನೆಮ್ಮದಿ ಹಾಳಾಗ್ತಾ ಇದೆ. ನೀವು ಮಾಡ್ತಿರೋದು ಸರಿನಾ? ನೋಡಿ ಸರ್, ಒಳ್ಳೆ ಮಾತಲ್ಲಿ ನಿಮ್ಗೆ ಈ ಕಾಂಟ್ರಾಕ್ಟ್ ಯಾರು ಕೊಟ್ಟರು ಅಂತ ಹೇಳಿದ್ರೆ ಸರಿ, ಇಲ್ಲಾಂದರೆ ನಿಮ್ಮ ಕಂಪ್ನಿನ ಸೂ ಮಾಡಬೇಕಾಗುತ್ತೆ. ಮೀಡಿಯಾದಲ್ಲಿ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಗಂಡ ಹೆಂಡತಿ ಸಂಬಂಧ ಹಾಳು ಮಾಡ್ತಾರೆ ಅಂತ ಹೇಳಬೇಕಾಗುತ್ತೆ. ನೋಡಿ, ನಾನು ಇಷ್ಟಪಟ್ಟರೂ ಕೂಡ ಪೂರ್ತಿ ಮಾಹಿತಿ ಕೊಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕೆಲಸ ನಡೆಯೋದು ಆನ್ಲೈನಲ್ಲೇ, ನಮಗೆ ಪೇಮೆಂಟ್ ಆಗೋದು ಆನ್ಲೈನಲ್ಲೇ. ಅದಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀವಿ. ಅವ್ರು ಕೇಳಿರೋ ಮಾಹಿತಿನ ಕೊಡಬೇಕು ಅಂತ ಅಷ್ಟೇ. ಹಾಗೆಲ್ಲ ಕ್ಲೈಂಟ್ಸ್ ಡೀಟೇಲ್ಸ್ನ ರಿವೀಲ್ ಮಾಡೋ ಹಾಗಿಲ್ಲ. ನಾವಿಂತಹ ಅಕ್ರಮ ಸಂಬಂಧಗಳ ಸಾವಿರಾರು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀವಿ. ಮರ್ಯಾದೆಯಿಂದ ಮಾತಾಡಿ ಸರ್, ಬಾಯಿ ಬಂದಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಅಕ್ರಮ ಸಂಬಂಧ ಎಲ್ಲ ಇಟ್ಕೊಂಡಿಲ್ಲ ನಾನು. ಒಂದು ನಿಮಿಷ. ಸೂರ್ಯ ಅಲ್ವಾ ನಿಮ್ಮ ಹೆಸರು? ಹೌದು. ನೀವು ನಿಮ್ಮ ಹೆಂಡತಿ ಒಟ್ಟಿಗಿದ್ದೀರಾ? ದೂರ ಇದ್ವಿ, ಆದ್ರೆ ಈಗ ಮತ್ತೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಲ್ವಾ? ಒಬ್ಬ ವ್ಯಕ್ತಿ ಯಾರ ಮೇಲಾದರೂ ಈ ರೀತಿ ಡಿಟೆಕ್ಟಿವ್ ಕೆಲಸ ಮಾಡಿಸ್ತಾರೆ ಅಂದರೆ ಸಹಜವಾಗಿ ಇನ್ನೆರಡು ವ್ಯಕ್ತಿಗಳು ಇನ್ವಾಲ್ವ್ ಆಗಿರ್ತಾರೆ. ಒಬ್ಬರು ತಮ್ಮ ಗಂಡನ ಮೇಲೆ ಸಂಶಯ ಇದ್ದ ಹೆಂಡತಿ. ಆ ಹೆಂಡತಿನೇ ನಿಮ್ಮ ಮೇಲೆ ನಮ್ಗೆ ಯಾಕೆ ಅಸೈನ್ಮೆಂಟ್ ಕೊಟ್ಟಿರಬಾರ್ದು? ಸರ್, ನನ್ನ ಹೆಂಡತಿ ಈ ಪತ್ತೇದಾರಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವರೇ ನನ್ನ ಹೆಂಡತಿ. ನಾನು ಈ ರೀತಿ ಕೆಲಸ ಎಲ್ಲ ಮಾಡಲ್ಲ ಸರ್. ಹಾಗಾದರೆ ಇನ್ನೊಬ್ಬ ಸಸ್ಪೆಕ್ಟ್ ಇರೋ ವ್ಯಕ್ತಿ ಅಂದರೆ ನಿಮ್ಮ ವೆಲ್ವಿಷರ್ ಇರ್ಬೋದು. ನೀವು ದೂರ ಇರೋದನ್ನು ನೋಡಿ ನಿಮ್ಮನ್ನು ಒಂದು ಮಾಡೋಕ್ಕೆ ಈ ರೀತಿ ಮಾಡಿರ್ಬೋದು. ಪ್ಲೀಸ್ ಸರ್, ಈ ಡಿಟೆಕ್ಟಿವ್ ಕೆಲಸದಿಂದ ನಮ್ಮ ಸಂಸಾರ ಹಾಳಾಗೋಗ್ತದೆ. ಇದನ್ನು ಯಾವ ವೆಲ್ವಿಷರು ಮಾಡೋದಕ್ಕೆ ಸಾಧ್ಯ ಅಲ್ಲ. ದಯವಿಟ್ಟು ಈ ಕೆಲಸ ನಿಲ್ಲಿಸಿ. ನಾನು ಮಾತು ಹೇಳ ಸರ್, ಹಳೆ ಕಹಿನೆಲ್ಲ ಮರೆತು ಒಂದಾಗಿ ಸಂಸಾರ ಮಾಡಿ, ಆಗ ಈ ಕೇಸು ಕ್ಲೋಸ್ ಆಗಿಬಿಡತ್ತೆ. ಡಿಟೆಕ್ಟಿವ್ ಏಜೆನ್ಸಿಲೇ ಹೇಳಿರೋ ಹಾಗೆ ನನ್ನ ಅರ್ಪಿತಾ ಬಗ್ಗೆ CID ಕೆಲಸ ಮಾಡಕ್ಕೆ ಹೇಳಕ್ಕೆ ಸಾಧ್ಯ ಇರೋದು 3 ಜನಕ್ಕೆ. ಒಂದು ನೀವು, ಅಥವಾ ಮಿತ್ರಗಳ ರೂಪದಲ್ಲಿರೋ ವಿರೋಧಿಗಳು. ನೀವಂತೂ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳ್ದೋರು ಯಾರು? ನಮ್ಮಮ್ಮ, ರವಿಯಣ್ಣ, ಪರಿಮಳ ಅದ್ಕೆ. ಅವರು ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಆರ್ತಿಯವರೇ. ಸಂತೋಷ್ ವೇದಿಕನು ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತಿನ್ಯಾರು ಮಾಡಿರ್ಬೋದು? ಇದನ್ನ ಹೇಗೆ ಹೇಳೋದಕ್ಕೆ ಸಾಧ್ಯ ನೀವು? ಸಂತೋಷ್ ಡಿಟೆಕ್ಟಿವ್ ಏಜೆನ್ಸಿ ಅವರು ಹೇಳೋದ್ರಿಂದ ಅವನಿಗೇನು ಲಾಭ? ಹೇಗಿದ್ರು ಸಂತೋಷ್ ವೇದಿಕಕ್ಕೆ ರಿಸೆಪ್ಷನ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಅಂದಮೇಲೆ ಅವ್ರು ಈ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ ಸೂರ್ಯ ಅವರೇ? ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ಆರ್ತಿಯವರೇ. ಇನ್ನು ಉಳಿದಿರೋದ್ರಂದ್ರೆ ರಾಕಿ. ನೀವು ರಾಕಿನ ಸೀಕ್ರೆಟ್ ಆಗಿ ಟ್ಯಾಕಲ್ ಮಾಡಿ, ಏನಾದರೂ ಕ್ಲೂ ಸಿಗುತ್ತೆ. ಸೀಕ್ರೆಟ್ ಆಗಿ ಏನಕ್ಕೆ ಕೇಳಬೇಕು? ಈಗಲೇ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅವಳ ಹತ್ರ. ಇವನಾಕಪ್ಪ ಫೋನ್ ಮಾಡ್ದ? ಹಲೋ, ಹೇಳಿ ಬಾಬಾ. ನಾನು ಇವಾಗ ಎಲ್ಲಿದ್ದೀನಿ ಅಂತ ಗೊತ್ತಾ ರಾಕಿ? ಎಲ್ಲಿದ್ದೀರಾ? ಡಿಟೆಕ್ಟಿವ್ ಏಜೆನ್ಸಿ.
ಡಿಟೆಕ್ಟಿವ್ ಏಜೆನ್ಸಿಲ? ಹೌದು, ಸೀಕ್ರೆಟ್ ಡಿಟೆಕ್ಟಿವ್ ಏಜೆನ್ಸಿ. ಯಾರು ಕಳ್ತನ ಪತ್ತೆ ಮಾಡಕ್ ಹೋಗಿದ್ದೀರಾ ಅಲ್ಲಿಗೆ? ನಿನಗಿಂತ ದೊಡ್ಡ ಕಳ್ಳರು ನಮ್ಮನೇಲಿ ಯಾರಿದ್ದಾರೆ? ನಿನ್ ಬುದ್ಧಿವಂತಿಕೆ ನನ್ನ ಹತ್ರ ತೋರಿಸ್ಬೇಡ ರಾಕಿ. ನಿನ್ ಮುಖವಾಡ ಕಳ್ಸಿಬಿದ್ದಾಯ್ತು. ಅರ್ಪಿತಾ ಇನ್ನೋಸೆಂಟ್, ಏನೋ ನನ್ನ ಜೊತೆ ಸಲಿಗೆಯಿಂದ ಇದ್ದಾಳೆ. ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಡಿಟೆಕ್ಟಿವ್ ಏಜೆನ್ಸಿಗೆ ಬಂದು ನನ್ನ ಬಗ್ಗೆ ದೂರು ಕೊಟ್ಟಿದ್ಯಾ. ಹಣ ಕೊಟ್ಟು ನಮ್ಮಿಬ್ರು ಫೋಟೋ ತೆಗಿಯಂಗೆ ಮಾಡಿದ್ಯಾ. ನಿಜ ತಾನೇ? ಖಂಡಿತವಾಗ್ಲೂ ಇಲ್ಲ ಬಾಬಾ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾಕೆ ಆ ರೀತಿ ಮಾಡ್ಲಿ? ಅದರಿಂದ ನನಗೇನ್ ಲಾಭ? ನಾಟಕ ಸಾಕು. ನಾನು ಆರ್ತಿಯವರು ಶಾಶ್ವತವಾಗಿ ದೂರ ಆಗ್ಬೇಕು. ಇದೇ ನಿನಗೆ ದೊಡ್ಡ ಲಾಭ. ನೋಡಿ ಬಾಬಾ, ನೀವು ನನ್ನ ಮೇಲೆ ಸುಮ್ಮನೆ ಅಪವಾದ ಮಾಡ್ತಾ ಇದ್ದೀರಾ. ನಾನೇ ಇದನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನಿದೆ ಪ್ರೂಫು? ಸಾಕ್ಷಿ ಪುರಾವೆ ಇಲ್ಲದೆ ನಿನ್ನ ಹತ್ರ ಮಾತಾಡೋಷ್ಟು ಸ್ಟುಪಿಡ್ ಅಲ್ಲ ನಾನು ರಾಕಿ. ಆ ಅರ್ಪಿತಾಗೆ ಹೆದರ್ಸಿ ಬೆದರ್ಸಿ ನೀನು ಮಾತು ಕೇಳೋ ಹಾಗೆ ಮಾಡಿದ್ಯಾ. ಆ ಅರ್ಪಿತಾ ಅವತ್ತು ನನ್ನನ್ನು ತಪ್ಕೊಂಡ್ರೆ ಅದನ್ನ ಅವಳಾಗೆ ಹೋಗಿ ಆರ್ತಿಯವ್ರ ಹತ್ರ ಹೇಳೋ ಹಾಗೆ ಮಾಡಿದ್ಯಾ. ಅವತ್ತು ಆರ್ತಿಯವ್ರ ಮನೆಗೆ ಡೈರೆಕ್ಟಾಗಿ ಹೋಗಿ ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ದೋಳು ನೀನೆ. ನಾನು ಈ ಕಡೆ ಹೋಗ್ತಿದ್ದಾಗೇನೆ ಅರ್ಪಿತಾನ ಅವ್ರ ಮನೆಗೆ ಕಳಿಸ್ದೋಳು ನೀನೆ. ಎಲ್ಲ ಗೊತ್ತು ನನಗೆ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಾನು ಏನು ನೋಡು, ನನ್ನ ತಮ್ಮನ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಾರ್ನ್ ಮಾಡಿಬಿಡ್ತಾ ಇದ್ದೀನಿ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಆರ್ತಿಯವ್ರನ್ನ ದೂರ ಮಾಡೋದಕ್ಕಾಗಲ್ಲ. ಬೆಟರ್ ಯು ಗೆಟ್ ದಿಸ್ ಇನ್ ಯೋರ್ ಬ್ರೈನ್ಸ್.